ಏನ್ ಚಿಂತೆ ಮಾಡ್ಬೇಡ್ರಿ, ನಾ ಎಲ್ಲ ವ್ಯವಸ್ಥೆ ಮಾಡೇನಿ. ಅಲ್ಲಿ ಹೋಗ್ತಿದ್ದಂಗ ಬಸ್ ಸ್ಟ್ಯಾಂಡ್ಗೆ ನಾ ಕೊಟ್ಟೆನಲ್ಲ ನಂಬರ್, ಆ ನಂಬರಿಗೆ ಫೋನ್ ಮಾಡ್ರಿ. ಅವ್ರು ಬಂದ್ ಬಸ್ ಸ್ಟ್ಯಾಂಡಿಂದ ಸೀದಾ ಅದೇನ ಬಾಳ ದೊಡ್ಡ ಊರಂತೆ ಬೆಂಗಳೂರು, ಅಲ್ಲೇ ಮನಿ ಸಿಗೋದಿಲ್ಲ ಅಂತೆ ಹುಡುಕ್ಯಾಡಕತ್ರ. ಹಂಗಾಗಿ ಅವ್ರು ಹೇಳಿದ್ರು ನಾನ ಬಂದ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದಾರ. ಅವ್ರದ್ದು ಆಟೋನು ಐತಂತ, ಆಟೋ ಹೊಡಿತಾರಂತ ಆಕಿ ಗಂಡೇನ. ಅವ್ರ ಬಂದು ಕರ್ಕೊಂಡು ಹೋಗಾರಂತೆ. ಏನ್ ತಲೆ ಕೆಡಿಸ್ಕೋಬೇಡ, ಬಸ್ ಸ್ಟ್ಯಾಂಡಿಗೆ ಹೋಗಿ ಇಳಿದ್ಬಿಟ್ಲೆ ಈ ನಂಬರಿಗೆ ಒಂದು ಫೋನ್ ಮಾಡ. ಹ್ಞೂನಪ್ಪ, ಹೋಗಿ ಇಳಿತಿದ್ದಂಗೆ ಫೋನ್ ಮಾಡ್ತೀವಿ. ಅವ್ವ ಅಪ್ಪ ಆರೋಗ್ಯದ ಕಡೆ ಗಮನ ಇರಲಿ. ಏನು ಗುಳಿಗೆ ಔಷಧ ಎಲ್ಲ ಚೆಂದಾಗಿ ತೊಗೋರಿ. ಆಮೇಲೆ ಇದು ಏನದ, ನಾ ಇಲ್ಲಂತೆ ಕೆಲಸ ಹುಯ್ಯಿ ಅಂತ ಮಾಡ್ಕೊಂಡು ಕುಂದ್ರಾಕ ಹೋಗ್ಬೇಡ್ರಿ. ಹೊಲಕ್ಕದು ಅಪ್ಪ ಹೋಗಕ್ಕೆ ಹೋಗ್ಬೇಡ, ಲವಣಿ ಹಾಕಿಬಿಡು. ಏನು ಲವಣಿ ಕೊಟ್ಬಿಡ, ನಾ ಪಗಾರ ಕಳಿಸ್ತೇನೆ ತಿಂಗಳ. ಇಲ್ಲ ತಿಂಗ್ಳಕ್ಕೊಮ್ಮೆ ಬಂದು ನಾನು ನೋಡ್ಕೊಂಡು ಹೋಕ್ಕೇನಿ, ಬಂದು ಪಗಾರ ಕೊಟ್ಟು ಹೋಕ್ಕೇನಿ. ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಹ್ಞೂನಪ್ಪ ಮಗನೇ, ಏನು ಚಿಂತೆ ಮಾಡಬೇಡ, ನಮ್ಮ ಕಡೆ ನಾವು ಆರಾಮಾಗಿರ್ತೇವೆ. ನೀವು ಹುಷಾರು ನೋಡಿ ಜಾಕಿ. ಇಲ್ಲೇ ಕಡಲೆ ಶೇಂಗಾ ಹಿಂಡಿ, ಆಮೇಲೆ ಗುರಳ್ ಹಿಂಡಿ, ಆಮ್ಯಾಗ ಇದು ಅಗಸಿ ಹಿಂಡಿ, ಇವೆಲ್ಲ ಉಪ್ಪಿನಕಾಯಿ ಏನು ಒಂದು ಈಸು ಅವೆಲ್ಲ ಕಟ್ಟೇನಪ್ಪ. ಅವೆಲ್ಲ ಊಟಕ್ಕೆ ಉಪಯೋಗ ಆಕ್ಕವು. ಎಲ್ಲ ತೊಗೊಂಡು ಉಪಯೋಗ ಮಾಡ್ಕೊಂಡು ಹೊಡೆ ತುಂಬ ಊಟ ಮಾಡಿರಿ. ಏನು ಮತ್ತೇನಾರ ಬೇಕಾದ್ರೆ ಫೋನ್ ಮಾಡಿರಿ. ನಾ ಇಲ್ಲಿಂದ ನಿಮ್ಮಪ್ಪ ನಾನು ಒಂದು ವಾರ 15 ದಿನ ಬಿಟ್ಟು ಬರ್ತೀವಿ ಇಬ್ಬರು. ಏನಾರ ಬೇಕಾದ್ರೆ ಫೋನ್ ಮಾಡಿರಿ, ಮಾಡ್ಕೊಂಡು ಬರ್ತೀನಿ. ಏನು ಅತ್ತಿ ಮಾವ ಇಬ್ಬರು ಹುಷಾರಿ, ಇಬ್ಬರೇ ಇರ್ತೀರಿ. ಏನು ಅತ್ತಿ ಕೆಲಸ ಭಾಳ ಮಾಡಬೇಡ. ಏನು ಇಲ್ಲವ, ಏನು ದಿನ ಕಲ್ಲು ವರ್ಷಕ್ಕನ್ನಕ ಯಾರು ಅಡ್ಡಾಡ್ಬೇಕು ಹುಡುಗರ ಒಪ್ಪಡೆ. ಮನೆ ಸ್ವಚ್ಛ ಇರ್ತೈತಿ. ನಾವೆಲ್ಲ ಏನೂ ಮಾಡ್ಕೊಂತ ಕುಂದ್ರಂಗಿಲ್ಲ, ನೀ ತಲೆ ಕೆಡಿಸ್ಕೋಬೇಡ. ಏನು ನಾ ಹುಷಾರಾಗೇ ಇರ್ತೇನೆ, ಚಿಂತೆ ಮಾಡಬೇಡ. ಹ್ಞೂ ಅತ್ತಿ ಹೋಗಿ ಬರ್ತೇವೆ. ಹ್ಞೂನವ ಹೋಗಿ ಬರ್ರಿ. ಅಪ್ಪ್ಯ ಹುಷಾರಪ್ಪ ಜೋ ಹಾಕಿ. ಏನು ಆಕಿನ ಚಲೋ ನೋಡ್ಕೊ. ಏನಾರ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ತಿಳಂಗಿಲ್ಲ. ಜಗಳ ಮಾಡ್ಕೊತ ಕುಂದ್ರಬೇಡ್ರಪ್ಪ. ಅಲ್ಲೇ ನಾವಿರಂಗಿಲ್ಲ ಬಿಡ್ಸಾಕ. ಏನು ಮತ್ತು ಆಜು ಬಾಜು ಮಂದಿ, ತಳಗಿನ ಮಂದಿ ಎಲ್ಲರೂ ನೋಡಿ ನಗಪಾಟ್ಲು ಮಾಡ್ಕೋಬೇಡ್ರಿ. ಇವೇನ ಹಿಂಗದವು ಅನ್ನೋ ಹಂಗೆ. ಅದಕ್ಕೆ ಆದಷ್ಟು ಹೊಂದ್ಕೊಂಡು ಹೋಗಪ್ಪ. ನೀನು ಅಷ್ಟವ. ಏನೋ ಒಂದು ಸಣ್ಣ ತಪ್ಪ ಆಗಿರ್ತೈತಿ, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಡ. ಚಂದಾಗಿ ನೋಡ್ಕೊ ಗಂಡನ. ಬೆಳಗ್ಗೆ ದೌಡು ಮುಂಜಾನೆ ಎದ್ದು ಅವ್ನು ಡಬ್ಬಿ ಗಿಬ್ಬಿ ಕಟ್ಟಿ ಹೊಡೆ ತುಂಬ ಊಟಕ್ಕೆ ಮಾಡಿಕೊಡು ಅಡುಗೆ. ಅಲ್ಲೇ ಆದಂಥ ಇದಂತ ಹೊರಗಿನ ಪಳಾರ ತಿಂದು ಇದು ಮಾಡ್ಕೋಬೇಡ್ರಿ. ಇಲ್ಲ ಅತ್ತಿ ತಿನ್ನಂಗಿಲ್ಲ ತಗೋ. ನಾ ಕೊಟ್ಟಿದ್ದು ರೊಕ್ಕ ಇಟ್ಕೊಂಡು ಇಲ್ಲಪ್ಪೆ. ಆಯ್ತವ, ನಂಗೆ ಭಾಳ ಒಂಥರ ಬೇಜಾರಾಗಕತ್ತೈತಿ. ವಯಸ್ಸು ತಂದೆ ತಾಯಿನ ಹಿಂಗೆ ಬಿಟ್ಟು ಹೊಂಟೇನಲ್ಲ, ನನಗೆ ಒಂಥರ ನನ್ನ ಮ್ಯಾಗ ನಾಚಿಗೆ ಬರಾಕತ್ತೈತಿ. ಬ್ಯಾರೆ ಊರ್ನಾಗೆಲ್ಲ ದುಡಿಯಾಕಿರೋರೆಲ್ಲ ನಿನ್ನಂಗ ವಿಚಾರ ಮಾಡ್ತಾರನ್ನ. ಏನಾಗಲ್ಲ, ನನ್ನ ಕೈಕಾಲಿನಾಗಟ್ಟದ ನಿಮ್ಮ ಅವ್ನು ಚಲೋ ನೋಡ್ಕೋತೀನಿ, ಆಕಿನ ನಾನು ಚಲೋನೇ ನೋಡ್ಕೊಂತಾಳ. ಏನು ತ್ರಾಸ ತಗೋಬೇಡ್ರಿ. ನನಗೆ ಹಂಗೆ ಬೇಸರ ಆತಂದ್ರೆ ಒಂದು 4 ದಿನ ಹೋಗಿ ನಿಮ್ಮ ಅತ್ತಿ ಮಾವನ ಮನ್ಯಾಗ ಇದ್ದು ಬರ್ತೇವಿ. ಏನಾಗೋದೈತಿ, ಹೌದಿಲ್ಲ? ಚಿಂತೆ ಮಾಡಬೇಡ. ಹೋಗಿ ಬರ್ರಪ್ಪ, ಹೋಗಿ ಬರ್ರಿ. ಹೊತ್ತಕತಿ ಮತ್ತು ಟ್ರೇನ್ ತಪ್ಪಂದ್ರ ಆಮೇಲೆ ಮತ್ತೆ ವಜ್ಜಾದಿತ್ತು. ಅದಕ್ಕೆ ಹುಷಾರಿ. ಟ್ರೇನ್ಯಾಗ ಬ್ಯಾಗಿನ ಕಡೆ ಲಕ್ಷ ಇರ್ಲಿ, ಕಳ್ರು ಕಾಕ್ರು ಭಾಳ ಅಂತೆ. ಆಮೇಲೆ ಇದು ಏನದು ತಾಳಿ ಚೈನ್, ತಾಳಿ ಸರಾಗಿರ ಎಲ್ಲ ಒಳಗಾಕೋ. ಆ ಬಂಗಾರ ಬೆಳ್ಳಿವೆಲ್ಲ ಅವನ್ನೆಲ್ಲ ಇದು ಮಾಡ್ಕೊಂಡು ಕುಂದ್ರಾಕ್ ಹೋಗ್ಬೇಡ್ರಿ. ಅಲ್ಲ ಎಲ್ಲ ಇಲ್ಲೇ ಇಟ್ಟತಿ, ಹುಷಾರಿ ನೋಡು. ಕಿಟಕಿಯ ಕೈಗೆ ಹಾಕೊಂಡು ಕುಂದ್ರಾಕ್ ಹೋಗ್ಬೇಡ್ರಿ. ಹ್ಞೂನ್ಲ, ಇಳಿದು ನೀರು ತರಕ್ಕೆ ಹೋದ್ನೆ, ನಾಷ್ಟಕ್ಕೆ ತರಕ್ಕೆ ಹೋದ್ನೆ ಮಾಡಬೇಡ. ಟ್ರೇನ್ ಒಮ್ಮಿಂದೊಮ್ಮಕ್ಕ ಬಹು ಅಂತ ಹೋತಂದ್ರೆ ಆಕಿ ಒಬ್ಬಾಕೆ ಏನು ಮಾಡ್ಬೇಕು? ನೀ ಇಳಿದು ಎಲ್ಲೇ ಹೋಗ್ಬೇಡಪ್ಪ, ಆಕಿ ಜೊತೆಗೆ ಇರು. ಏನು ಹ್ಞೂ ಅವ್ವ, ಹ್ಞೂ ಆತು. ಅಲ್ಲಿ ಟ್ರೇನ್ ಇಳಿದ್ಮೇಲೆ ಅಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ಐತಂತೆ, ಅಲ್ಲಿ ಹೋಗಿ ಫೋನ್ ಹಚ್ಚಿದ್ರೆ ಬರ್ತಾರಂತವ್ರು. ಆತು. ಹೋಗ್ಬರ್ರಪ್ಪ, ಹೋಗ್ಬರ್ರಿ. ಬರ್ತೇವ. ನಾ ಹೇಳಿದ್ದೆಲ್ಲ ನೆನಪಾಯ್ತಲ್ಲಪ್ಪ. ಹುಷಾರು ನೋಡು, ಚಲೋ ನೋಡ್ಕೋಕಿನ. ಅತ್ತಿ ಬರ್ತೀವಿ. ಅಳಬೇಡ ಹುಚ್ಚಿ, ಏನಾಗಲ್ಲ. ಅವನ್ನ ಈ ಒಂದು ಚಕ್ರ ಇದಾಗಿಂದ ಹೊರಗೆ ತರ್ಬೇಕಂದ್ರೆ ದಿನ ಹಿಂಗೆ ಹೋಗೋದೇ ಒಳ್ಳೇದು. ಇಲ್ಲಾಂದ್ರೆ ಬೆನ್ನು ಬಿದ್ದು ಬೇತಾಳ್ದಂಗೆ ಕಾಡ್ತಾಳೆ. ಅದಕ್ಕೆ ನಿನ್ನ ಗಂಡನ ನಿನ್ನ ಕೈಯಾಗಿಟ್ಕೊರವ. ರುಚಿ ಅಡುಗೆ ಮಾಡಿ ಹಾಕವಂಗ. ಸಿಟ್ಟು ಜಗಳ ಪಗಳ ಮಾಡಬೇಡ್ರಿ. ಆರಾಮಿರ್ರಿ, ಖುಷಿಯಿಂದ ಇರ್ಬೇಕು ನೋಡು. ಹೊಳ್ಳೆ ಬರ ಅಷ್ಟೊತ್ತಿಗೆ ಖುಷಿ ಸುದ್ದಿ ತರ್ಬೇಕು. ಹ್ಞೂ ಅತ್ತಿ, ಬಾ ಹೊತ್ತಕತ್ ಬರವಾ. ಅಕ್ಕ ಹೆಂಗದಿ? ಆರಾಮದಿಯಾ? ಹ್ಞೂ ಆರಾಮದೇನಿ. ನೀ ಹೆಂಗದಿ? ಆರಾಮದಿಯಾ? ಏನು ಆರಾಮ ಏನಕ್ಕ? ನನ್ನ ಜೀವನನೇ ಹಾಳಾಗೈತಕ್ಕ. ಏನು ಮಾಡಲಿ ಹೇಳು? ಯಾಕ ಏನಾತ? ಏನೋ ಅಕ್ಕ, ನನ್ನ ಕೈ ಬಿಟ್ಬಿಟ್ನಕ್ಕ. ಅವನು ಕೈ ಬಿಟ್ಬಿಟ್ಟ. ಅಪ್ಪ ಅವನ ಬೇಕು, ಹೆಂಡ್ತಿನ ಬೇಕಂತೇಳಿ ನಾನು ಬಿಟ್ಕೊಟ್ಟು ಹೋಗ್ಬಿಟ್ಟ. ಹೌದಾ? ನಾನು ನಿನಗೆ ಅವತ್ತೇ ಹೇಳಿದೆ, ಕಟ್ಕೊಂಡಕ್ಕೆ ಎಷ್ಟೇ ಆದರೂ ನೀನು ಮತ್ತೆ ಎರಡನೇಕ್ಕೆ ಆಕಿಗೆ ಸಿಗೋ ಬೆಲೆ ನಿಂಗೆ ಸಿಗಂಗಿಲ್ಲ ಅಂತ ನಾನು ಅವತ್ತೆಷ್ಟು ಹೇಳಿದೆ. ನನ್ನ ಮಾತು ಕೇಳಲಿಲ್ಲ ನೀನು. ಹೌದಕ್ಕ, ಕಟ್ಕೊಂಡಕ್ಕಿಗಿರೋ ಬೆಲೆ ಇಟ್ಕೊಂಡಕ್ಕಿಗಿರಲ್ಲ. ಆದ್ರೆ ನನ್ನನ್ನು ಕಟ್ಕೊಂಡಿದ್ನಲ್ಲಕ್ಕ ಅವನು. ಆದರೆ ಯಾಕಕ್ಕ ಅದು ಅವ್ರ ತಲೆಯಾಗ ಬರಲಿಲ್ಲ. ಏನು ಮಾಡಲಿ, ಎಲ್ಲ ನನ್ನ ಹಣೆ ಬಾರ. ಹೌದಿಲ್ಲ? ಏನು ಮಾಡೋಕ್ಕಾಗಲ್ಲ. ಈಗ ಏನು ಮಾಡ್ಬೇಕಂತದಿ? ಅಲ್ಲ ಬಿಟ್ಕೊಟ್ಟು ಹೋದಂದ್ರೆ ಸುಮ್ಮನೆ ಬಿಟ್ಟೆ ನೀನು. ನಾನು ಏನು ಮಾಡ್ಲಕ್ಕ? ನನ್ನ ಮಾತೇನು ನಡೀತೈತಾ? ನಾ ಏನು ಹೇಳಿದ್ರು ಅವ್ರು ಕೇಳಂಗೂ ಇಲ್ಲಕ್ಕ. ನಾನು ಏನು ಮಾಡಲಿ ಹೇಳು? ಏನು ಮಾಡೋಕ್ಕಾಗಲ್ಲ.
ನಾಳೆ ಆದರೆ ಹೋಗಿ ಬರ್ಬೇಕು ಅಂತ ಮಾಡೇನಿ. ನಾನು ಬರ್ತೀನಿ ನಡಿ. ಅದು ಹೆಂಗೆ ನಿನಗೆ ಅನ್ಯಾಯ ಮಾಡ್ತಾರ, ಮೋಸ ಮಾಡ್ತಾರ ಅವ್ರು? ನಡಿ, ನಾನೇ ಬರ್ತೀನಿ. ಅಲ್ಲ, ಏನು ಬೆಲೆ ಇಲ್ಲ ಅಂತನ? ಆಗದ ಹೋಗೈತಿ. ಅಪ್ಪ ಅವನ ಬೇಕಂತ ಹೋಗ್ಯಾನ ಅಂತಂದ್ರೆ ಅವ್ರ ಅಪ್ಪರು ಹೆಂಗೆ ಸುಮ್ಮನೆ ಇರ್ತಾರ ಅವರು? ಒಂದು ಹೆಣ್ಮಗಳಿಗೆ ಕಂಡು ಮೋಸ ಆಗೋದು ನೋಡ್ಕೊಂತ? ಅಯ್ಯೋ ಅಕ್ಕ, ಕಂಡು ಮೋಸ ಆಗೋದು ನೋಡ್ಕೊಂತ ಅಲ್ಲ, ಅವರೇ ಮಾಡಿದ್ದಿದ್ದನ್ನು ಗೊತ್ತನ? ಅವರೇ ನಿನಗೆ ನಾ ಬೇಕಾ ಆಕಿ ಬೇಕಾ, ನೀನು ಅದು ಹೆಂಗೆ ಇದು ಮಾಡ್ತೀನಿ, ನೀನು ಆಕಿ ಕೂಟ್ಟು ಹೋಗ್ಬೇಡ, ಆಕಿ ಮಾತಾಡ್ಸ್ಬೇಡ, ಹಂಗೆ ಹಿಂಗೆ ಅಂದು ನೆಮ್ಮದಿ ಇಲ್ದಾರ್ದಂಗೆ ಮಾಡಿ ನನ್ನ ಗಂಡನ್ನ ಅವ್ರ ಕಡೆ ಎಳ್ಕೊಂಡು ಅವರೇ ಮೊನ್ನೆ ಹೋಗಿದ್ದ್ಯಾಕ ಅವ್ರ ಮನೆಗೆ ಬೆಟ್ಟಾಗಕ್ಕ ಒಳಗದಾನ, ಹೊರಗೆ ಬಂದು 4 ಮಾತು ಮಾತಾಡಲಿಲ್ಲ ಗೊತ್ತನ? ನಾನು ಅಷ್ಟು ಒದರಿದೆ, ಅವ್ನ ಹೆಸರು ಹಿಡಿದು ಒದರಿದೆ. ಅವ್ರ ಅವ್ವ ಅಂತೂ ನಾನು ಒಳಗೆ ಬಿಡಲಿಲ್ಲಕ್ಕ, ಹೊರಗೆ ದುಡ್ಡು ಬಾಗಿಲ ಹಾಕಿಬಿಟ್ಲ. ಹೌದಾ? ನಡಿ, ನಾ ಬರ್ತೇನೆ ನಡಿ. ಏನು ನ್ಯಾಯ ಕೇಳ್ತೇನೆ ನಡಿ. ಈಗ ಆಗೈತಿ, ಈಗಿನೂ ನಿಮ್ಮ ಸಸಿ ಅಂತೇಳಿ ಒಪ್ಕೋರಿ. ಅದು ಹೆಂಗೆ ನೀವು ಈ ಥರ ಅನ್ಯಾಯ ಮಾಡ್ತೀರಿ ಅಂತೇಳಿ ಕಂಪ್ಲೇಂಟ್ ಕೊಡೋಣ ಪೊಲೀಸರಿಗೆ. ನಡಿ. ಬೇಡಕ್ಕ, ಕಂಪ್ಲೇಂಟ್ ಕೊಟ್ಟು ಇದನ್ನು ದೊಡ್ಡ ರಾಡಿ ಮಾಡೋಕೆ ನಂಗೆ ಇಷ್ಟನೇ ಇಲ್ಲ. ನಂದು ಐತಿ ಮದುವೆ ಆಗಿದ್ದು. ಹೇಳ್ಬೇಕಂದ್ರೆ ಏನು, ನನ್ನ ವಿರುದ್ಧವಾಗಿ ಸಾಕ್ಷಿ ಹೇಳೋಕ್ಕೂ ಭಾಳ ಜನ ಅದಾರ. ಏನು ಮಾಡಲಿ ನಾನು? ಕಂಪ್ಲೇಂಟ್ ಎಲ್ಲ ಏನೂ ಬೇಡ. ಎಲ್ಲೋ ಮನ್ಸಿನ ಮೂಲೆಯಾಗಾರ ನನ್ನ ಬಗ್ಗೆ ಒಂದು ಪ್ರೀತಿ ಐತೆ ಏನೋ ಅವನಿಗೆ. ಕಂಪ್ಲೇಂಟ್ ಕೊಟ್ಟ ಅಂದ್ರೆ ಅದು ಹೋಗುತ್ತೆ. ಅದಕ್ಕೆ ಬೇಡಕ್ಕ, ಸಮಾಧಾನಾಗ ಆದಷ್ಟು ಮಾತಾಡೇ ಬಗೆಹರಿಸ್ಬೇಕು ಇದನ್ನು. ಆತ ನಡಿ, ನಾನು ಬರ್ತೇನೆ. ಅವ್ರ ಮನೆಗೆ ಹೋಗೋಣ, ಮಾತಾಡಿ ಅದು ಏನು ಬಗೆಹರಿಸೋದ ನೋಡೋಣಂತೆ. ಹ್ಞೂ ಅಕ್ಕ, ಬಾ ಅಕ್ಕ ಹೋಗೋಣ. ಅದೊಂದು ಮಾತಾಗಲಿ, ಮಾವ ನೀನು ಚಲೋ ನೋಡ್ಕೊಳಕತ್ತಾನ. ನನ್ನ ಮದುವೆ ಆಗ್ಬೇಕು ಅಂತ ಕಿರಿಕಿರಿ ಕೊಡ್ತಿದ್ನಲ್ಲ, ಈಗೇನು ಮೊದಲಿನಂಗೆ ಹಂಗೆ ಮಾಡತ್ತಿಲ್ಲಲ್ಲ? ಮಾಡೋಕ್ಕೇನೈತಿ? ಕರ್ಕೊಂಡೋಗಿ ಪರೀಕ್ಷೆ ಮಾಡಿಸಿದ್ರೆ ಮಿಸ್ಟೇಕ್ ನಿಮ್ಮ ಮಾವಂದೆ ಅಂತ ಗೊತ್ತಾತು. ನನ್ನಲ್ಲ, ಇನ್ನು 10 ಮಂದಿ ಮದುವೆ ಮಾಡ್ಕೊಂಡ್ರು ನಿಮ್ಮ ಮಾವು ಮಕ್ಕಳಾಗಲ್ಲ ಗೊತ್ತನ? ಅದು ಚೆಕ್ ಮಾಡಿಸಿದ ಮೇಲೆ ಬಾಯಿ ಮುಚ್ಕೊಂಡು ಬಿದ್ದಾನೀಗ. ಓ ಹೌದಾ? ಒಂದು ವೇಳೆ ಇದೇ ಪ್ರಾಬ್ಲಮ್ ನನಗಿದ್ದಿದ್ರೆ ಇಷ್ಟೊತ್ತಿಗೆ 2ನೇ ಮದುವೆ ಆಗಿರ್ತಿದ್ದ. ಈಗ ಅವಂಗೈತಲ್ಲ ಪ್ರಾಬ್ಲಮ್. ಗೊತ್ತಾತು. ಅದು ಏನೇನೋ ಅಂದ್ರಪ್ಪ ಡಾಕ್ಟ್ರ್, ಅವೇನೋ ಕಡಿಮೆ ಅದಾವೆ ಹೆಚ್ಚಿಗೆ ಅದಾವೆ ಅಂತ ಏನೋ ಅಂತ ಇದ್ರು. ಅವಿರೋದಕ್ಕೆ ಮಕ್ಕಳಾಗಲ್ಲ ಅಂತ ಅವ್ರಿಗೆ. ಆಗಲ್ಲ ಅಂದಮೇಲೆ ಗೊತ್ತಾತಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾನೀಗ. ಹೌದಾ? ಹೆಂಗೆ ಒಟ್ಟು ನೀನಾರ ಆಗ್ಬೇಕು, ಆರಾಮದಿಯಲ್ಲ ಈಗ? ಆಗಲಿ ಬಾಕ, ಒಂಚೂರು ನನ್ನ ಮಾತಾಡ್ಸ್ಬಾಕ, ಅಲ್ಲೇ ಅವ್ರಿಗೆ ಹೇಳ್ಬಾಕ, ಏನು ಮಾಡ್ತಿರೋ ತಪ್ಪು ಅಂತ ಒಂಚೂರು ಹೇಳಕ್ಕ. ಬರ್ತೀನಿ, ಆದರೆ ಅವ್ರ ಎದುರಿಗೆ ಒಂಚೂರು ನಿನಗೂ ಬೈದಂಗೆ ಮಾಡ್ತೀನಿ. ಏನು ನಿಂದು ತಪ್ಪೈತಿ ಅಂತ ಹೇಳಲೇಬೇಕಾಕತ್ ನಾನು. ಹೇಳಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಅವ್ರ ಎದುರಿಗೆ ನಿಂಗೊಂಚೂರು ಬೈದಂಗೆ ಮಾಡ್ತೀನಿ. ಅವಾಗ ಅವ್ನು ಹೊರಗೆ ಬರ್ತಾನಲ್ಲ, ಮಾತಾಡಿ ಕೇಳ್ತೀನಿ. ಈಗ ಆಗಿದ್ದಾಗೋಗೈತಪ್ಪ, ಈಕಿನೂ ನಿನ್ನ ಹೇಳ್ತೀನಿ, ಇನ್ಮ್ಯಾಗ ಇದು ಮಾಡಬೇಡ, ಮುಂದುವರ್ಕೊಂಡು ಹೋಗ್ರಿ, ಯಾಕೆ ಜಗಳ ಮಾಡ್ಕೊತೀರಿ ಅಂತ ಹೇಳ್ತೇನೆ. ಹ್ಞೂ ಅಕ್ಕ. ನಮ್ಮ ಮನೆಗೂ ಬಂದಿಲ್ಲಕ್ಕ, ಒಬ್ಬೇಕೆ ಅದ ನಿಂಗೆ ಮನ್ಯಾಗ ಗೊತ್ತನ. ನಡಿ. ಮದೇವಪ್ಪ, ಮದೇವಣ್ಣ, ಎದಕ್ಕೆ ಕರೆಯತ್ತಾನಪ್ಪ? ಬಂದೆ ರುದ್ರಣ್ಣ, ಬಂದೆ. ಇಲ್ಲಿ ಕೋಳಿ ಕಾಳು ತಯಾರು ಮಾಡತ್ತಿದ್ದೆ. ಕೋಳಿಗೆ ಕಾಳದು ಹಿಂಡಿ ಬಿಟ್ಟು ಎಲ್ಲ ಕಲಿಸಿಟ್ಟನಿ. ಕಾಳು ಹಾಕಂದ್ರೆ ಬಡ ಹಾಕ್ಬಿಡ್ತೇನೆ ರೀ. ಬೇಡ, ಈಗ ಸದ್ಯಕ್ಕೆ ಇನ್ನೂ ಕಾಳದು ಅದಾವು. ಕಾಳೇನು ಬೇಡ, ನೀರು ಕಡಿಮೆ ಆದಂಗೆ ಐತಿ ನೋಡು, ಒಂದು ಸ್ವಲ್ಪ ನೀರು ಹಾಕು ಅವಕ್ಕೆ. ಆಮ್ಯಾಗ ಕೋಳಿ ಒಯ್ಯೋದು ಹೇಳಿದ್ನಲ್ಲ, ಒಂದು 100 ಕೋಳಿದು ಆರ್ಡರ್ ಬಂದೈತಿ. 100 ಕೋಳಿನೂ ಇದಕ್ಕೆ ಹಾಕಿಡ್ಬೇಕು, ಜಾಲ್ರಿ ಬುಟ್ಟಿಗೆ. ಚಲೋ ನೋಡೇ ತೆಗೆದು ಹಾಕ್ಬೇಕಪ್ಪ. ಕೋಳಿದ ಇಂಜೆಕ್ಷನ್ ಒಂದು ಮಾಡಿಸ್ಕೊಂಬರ್ಬೇಕಾಗಿತ್ತು. ನಾಳೆ ಆದ್ರೂ ಹೋಗಿ ಬರ್ಬೇಕು. ಆಮೇಲೆ ತತ್ತಿ ಎಷ್ಟು ಕೋಳಿ ಇಟ್ಟವು, ಒಟ್ಟು ಎಟ್ಟದವು ತತ್ತಿ ಎಣಿಸಿಟ್ರೆ? ಹಂಗೊಂದು ಒಂದು ನಿಮಿಷ ತಡ್ರಿ, ಇದು ಟ್ರೇ ನೋಡ್ತೀನಿ. ಒಂದು ಗಾಡಿ ತೊಗೋಬೇಕು, ಹಿಂಗೆ ಒಯ್ಯದೆ ವಜ್ಜಾಗೈತಿ. ರುದ್ರಣ್ಣ, ಲೆಕ್ಕ ಮಾಡೀನಿ ನೋಡ್ರಿ. ಬರೋಬ್ಬರಿ 6 ಟ್ರೇ ಕೋಳಿ ತತ್ತಿ ಇಟ್ಟವು. 6 ಟ್ರೇ. ಅಂದ್ರೆ ಒಂದು ಟ್ರೇದಾಗಿ ಎಷ್ಟದಾವ ಅಂದ್ರೆ ಬರೋಬ್ಬರಿ ಎಣ್ಸಂತೇಳಿ. ಒಂದು ನಿಮಿಷ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 30 ತತ್ತಿ 6 ಟ್ರೇ. ಎಷ್ಟದಂಗಾತ? ಅಯ್ಯೋ 180 ತತ್ತಿ ಆದ್ವು 6 ಟ್ರೇಕ್. ಒಂದಳತಿ ಲೆಕ್ಕ ಮಾಡ್ತಿಪ್ಪ. 180 ತತ್ತಿ ಆದ್ವು ತಗೋ 6 ಟ್ರೇಕ್. ಈ ಲೆಕ್ಕ ಅಂದ್ರೆ ತಲೆನೇ ಕೆಟ್ಬಿಡ್ತತ್ರಿಪ್ಪ ಆತಾಗ. 180 ನೋಡ್ರಿ. ನನ್ನ ಅಂದಾಜು ಇನ್ನೊಂದು 15 ದಿನ ಅಂದ್ರೆ ಇನ್ನೂ ಒಂದು 20-25 ಕೋಳಿ ಹೆಚ್ಚಿಗೆ ತತ್ತಿ ಇಡಕ್ಕೆ ಶುರು ಮಾಡ್ತಾವ್. ಮತ್ತು ಕ್ರಮೇಣ ಕೋಳಿ ತತ್ತಿ ಹೆಚ್ಚಿಗೆ ಹಾಕವ್ರಿ. ಸರಿ, ಹಂಗಾರೆ ಇವು ಟ್ರೇ ಮತ್ತೆ ಕೋಳಿ ಎರಡೂ ಒಂದು ಜಿಲ್ಲಿಗೆ ಹಾಕ್ರಿ. ಇವತ್ತು ಹೋಗಿ ಕೊಟ್ಟು ಬರೋ ವ್ಯವಸ್ಥೆ ಮಾಡ್ತೇನೆ. ಅಲ್ಲ ರುದ್ರಣ್ಣ, ನಾ ಹೇಳೋದಾದ್ರೆ ನೀವು ಒಂದು ಸ್ವಂತ ಗಾಡಿ ತೊಗೊಳೋದು ಅಡ್ಡಿ ಇಲ್ಲ. ಈಗ ಮಂದಿ ಗಾಡಿಗೆ ಬಾಡಿಗೆ ಕೊಟ್ಟು ತೊಗೊಂಡು ಹೋಗ್ಬೇಕು. ಈಗ ನೀವು ಎದ್ರಾಗ ಹೋಯ್ತೀರಿ ಹೇಳ್ರಿ, ಈಗ ಅಪ್ಪೆ ಗಾಡಿಯಾಗ ಹೋಯ್ತೀರಿ. ಈಗ ಅದಕ್ಕೆ ಅದ್ರ ಬದಲಿ ನಿಮ್ಮದೇ ಒಂದು ಗಾಡಿ ತೊಗೊಳೋದು ಅಡ್ಡಿ ಇಲ್ಲ ನೋಡ್ರಿ. ನಾನು ನೀ ಹೇಳೋದು ಬರೋಬ್ಬರಿನೇ. ಒಂದು ಆಟೋ ರಿಕ್ಷಾ ತೊಗೊಲೆ. ಆಟೋ ರಿಕ್ಷಾನೂ ಉಪಯೋಗ ಇಲ್ಲ, ಅಪ್ಪೆ ಗಾಡಿನೇ ತೊಗೋಬೇಕನ್ನೋ ಒಂದು ಸಣ್ಣದು. ಹೌದ್ರಿ. ಈ ಸಲ ಏನೋ 100 ಕೋಳಿ ಆತು ಹೋತು, ಒಮ್ಮೊಮ್ಮೆ ಹೆಚ್ಚಿಗೆ ಬೇಕಾಕವಲ್ಲ, ಆ ಟ್ರೇ ಇಟ್ಕೊಂಡು ಹೋಗಕ್ಕೆ ಅನುಕೂಲ ಆಗ್ಬೇಕಲ್ಲ. ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೋರಿ ಹೇಳ್ತೀನಿ ನಾನು. ಒಂದು ಅಪ್ಪೆ ಗಾಡಿನೇ ತೊಗೋರಿ. ತತ್ತಿನೂ ಇನ್ಮ್ಯಾಗ ಜಾಸ್ತಿನೇ ಸುಮಾರು ಹಂಗಕ್ಕವು ಎಲ್ಲ ಕುಡ್ಸೋ ಒಯ್ಯಕ್ಕೆ ಬೇಕಲ್ಲ. ಅದ್ರ ಸಂಬಂಧ ನೀವು ಒಂದು ಅಪ್ಪೆ ಗಾಡಿ ತೊಗೊಂಡ್ಬಿಡ್ರಿ.
ಆಯ್ತು ತಗೋರಪ್ಪ. ಸರಿ ಹಂಗಾರೆ ನೀನು ಒಂದ್ಸತ ಎಲ್ಲ ಹೇರಪ್ಪ, ಬಡ ಬಡ ಹೇರ್ ಬಂದೆ. ಯಪ್ಪ ಹಿಂಗೆ ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು. ಆ ಪುಣ್ಯಾತ್ಮ ಬರೋದ್ ಬಿಟ್ಟ ಮೇಲೆ ಇದೆಲ್ಲ ಉದ್ಧಾರ ಆಗ್ತಾ ಐತಿ. ಮತ್ತ ಮನುಷ್ಯ ಬಂದು ಹುಚ್ಚಿಡಿಸ್ಬಾರ್ದಷ್ಟೇ. ಓ ಚಂದ್ರಣ್ಣ, ಹಾ ಇಲ್ಲಿ ತೊಗೊಂಬರ್ತೀನಿ. ಕೋಳಿ ರೆಡಿ ಮಾಡಪ್ಪ. ಯಾವ್ಯಾವ ನೋಡವು ಕೋಳಿ ಎಲ್ಲ ತುಂಬತಕ್ಕ ಅಂದಂಗ ಮದುವಣ್ಣ. ಒಂದು 2 ತತ್ತಿ ಇದ್ರೆ ಇದ್ರಾಗೆ ಮತ್ತೆ ಅಲ್ಲಿ ಇದ್ರೆ 2 ತತ್ತಿ ತೆಗೆದು ಒಂಚೂರು ಬೆಳಗ್ಗೆ ನಾಷ್ಟ ಬರಬರಿ ಆಗಿಲ್ರಿ. ಮತ್ತೀಗ ಅಲ್ಲಿ ಪ್ಯಾಟಿಗೆ ಬೇರೆ ಹೋಗಿ ಬರೋದು ಹೊಟ್ಟೆ ಒಂದು ಹಸ್ತಂಗ ಆಗೈತಿ. ನೀವೆಲ್ಲ ಅಡಿಗೆ ಕಟ್ಕೊಂಡ್ ಬಂದಿರನ ಮತ್ತೆ ಮನೆಗೆ ಹೋಗ್ಲಿ. ಈಗ 2 ತತ್ತಿ ಇಲ್ಲೇ ಹೆಂಗಿದ್ರು ನಮ್ದೇ ಒಲಿ ಇದೆಲ್ಲ ಉಡಿದ್ದೆ ಐತಲ್ಲ, 2 ತತ್ತಿ ಆಮ್ಲೆಟ್ ಮಾಡ್ತೀರಾ? ಅಯ್ಯೋ ಅಷ್ಟೇನಾ? ಹಂಗಾರೆ ಇವನ್ ಯಾಕೆ ತಗೊಂತೀರಿ? 2 ಈ ಟ್ರೇದಾಗ ಹೆಚ್ಚಿಗೆ ಆಗುವ ಅಂತ ಅಲ್ಲಿ ಇಟ್ಟಿದ್ದೆ. ಅವನ್ನೇ ಮಾಡ್ಕೊಡ್ತೀನಿ ತಡ್ರಿ. ಇವನ್ನ ಪೂರ ನೀವು ಕೊಡೋದೆಲ್ಲ ಐತೆ ಅಲ್ಲಿ ಕೊಟ್ಬಿಡ್ರಿ. 2 ಅದಾವಲ್ಲ ನಾ ಮಾಡ್ಕೊಡ್ತೀನಿ. ನೀವು ತಿನ್ನವಂತ್ರಿ ತೋರ್. ನೀವು ಅದೇ ತೆರಿ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ನಾ ಮಾಡ್ಕೊಡ್ತೀನಿ ತೋರ್. ಹೋದ್ಸಲ ಚಿಕನ್ ಅಡಿಗೆ ಮಾಡಿದ್ರಲ್ಲ ನೀವೆಲ್ಲ, ಕೋಳಿ ಅಡಿಗೆ ಮಾಡಿದಾಗ ಆ ಉಪ್ಪು ಖಾರ ಎಲ್ಲ ತಂದಿದ್ದು ಉಳ್ದತಿ, ಅದನ್ನೇ ಹಾಕಿ ಮಾಡ್ಕೊಡ್ತೀನಿ. ಚಂದ್ರಪ್ಪ ಅದ್ 2 ತತ್ತಿ ಇಟ್ಟಿದ್ನಲ್ಲ ತತ್ತಾಯ್ತಾಗ. ಅಡಿಗೆ ನಾನೇ ತೊಗೊಂಡೋಗಿ ಕೊಡ್ಲಾ ಏನು ಆ ಹುಡುಗಿ ಕೈ ಕೊಟ್ಟು ಕಳಿಸ್ಲಾ? ರುದ್ರ ಮನ್ಯಾಗ ಅದಾನ ಇಲ್ಲಪ್ಪ. ನಾ ಕೊಟ್ಟು ಕಳಿಸಿ ಅವ ನೋಡಿ ಒದರಾಡಿದ್ರೆ ಏನು ಮಾಡೋದು? ಯಾಕ ಪ್ರಭಾವತಿನ ಹೊರಗೆ ಎಲ್ಲಿ ಬಂದ್ಲ. ಪ್ರಭಾವತಿ, ಪ್ರಭಾವತಿ ಇಲ್ಲೇ ಬಾಯ್ಲಿ. ಗಿರ್ಜಕ್ಕ, ಅಯ್ಯೋ ಬಿಸಿ ರೊಟ್ಟಿ ಮಾಡಿದ್ದೆ ತೊಗೊಂಬಂದು ಕೊಡ್ಬೇಕಂದೆ. ಯವ್ವ ನಿನ್ ಗಂಡ ಇದ್ನಂದ್ರೆ ಎದಕ್ಕೆ ಬೇಕು, ಸುಮ್ಮನೆ ಒದರಾಡ್ಕೊಂಡು ನಿಂದಿರ್ತಾನ. ಮತ್ತು ನನ್ನಿಂದ ಪಾಪ ನಿಮ್ಮ ನಡಕ್ಕೆ ಒಂದು ಜಗಳ. ಅದಕ್ಕೆ ಇಲ್ಲಾಂದ್ರೆ ಕೇಳಂತಡಿ ಅಂತೇಳಿ ನೋಡಾತಿದ್ದೆ, ನೀ ಕಂಡೆಲ್ಲ ಅಷ್ಟೊತ್ತಿಗೆ. ಇದು ಬಿಸಿ ರೊಟ್ಟಿ ಬೇಳೆ ಪಲ್ಯ ಮಾಡಿ ನೋಡಿ ಒಯ್ ಬಂದಿಟ್ಟು. ಅಯ್ಯೋ ಹೌದನಕ್ಕ? ಥೋ ನನಗೇನು ಗೊತ್ತಕ್ಕ, ಈಗ ನಾನು ರೊಟ್ಟಿ ಬದ್ನಿಕಾಯಿ ಪಲ್ಯ ಮಾಡಿದ್ದೆ ನೋಡು. ಥೋ ಗೊತ್ತಾಗ್ಲಿಲ್ಲಕ್ಕ ನನಗೂ. ಅಂದ್ರೆ ಏನಾತಂದ್ರೆ ಬೆಳಗ್ಗೆ ಒಂದಿಟ್ಟು ಉಪ್ಪಿಟ್ಟು ಮಾಡಿದ್ದೆ, ತಿಂದು ಹೋಗಿದ್ರು. ಮಧ್ಯಾಹ್ನ ಕುಟಕ್ಕೆ ಬರ್ರಿ ಅಂದೆ, ಹ್ಞೂ ಬರ್ತೇನೆ ಅಂದ್ರೆ. ಮತ್ತು ಬರ್ತೇನೆ ಅಂದ ಮೇಲೆ ಈಗ ಅವ್ರಿಗೆ ಹೊಡ್ತುಂಬ ಏನಾರ ಬೇಕಲ್ಲ. ಏನದ ನನಗೆ ಬೇಸರ ಆದಂಗೆ ಆಗಿತ್ತು ಮಾಡೋಕೆ. ಆದರೂ ಸುಮ್ಮನೆ ಅದ್ರಾಗ ಮಾಡಿದೆ 4 ರೊಟ್ಟಿ. ಥೋ ನೀ ಮಾಡಿದ್ ಗೊತ್ತಾಗಿದ್ರೆ ನಾನು ರೊಟ್ಟಿನೇ ಮಾಡ್ತಿದ್ದಿಲ್ಲ. ಅಯ್ಯೋ ಹೌದನೇ? ಥೋ ಏನು ಮಾಡೋದೀಗ? ಪ್ರಭಾವತಿ ಹಿಂಗೆ ಮಾಡಿ, ನೀನು ಬೆಳಗ್ಗೆ ಆ ಕುಸಿನ ತೊಗೊಂಡು ತ್ರಾಸ ತೊಗೊಳಕ್ಕೆ ಹೋಗಬೇಡ. ಒಂದು ಹೊತ್ತು ನಾಷ್ಟಕ್ಕೆ ಏನಾರ ಮಾಡಿ ಕಳಿಸು. ಆದರೆ ಮಧ್ಯಾಹ್ನದ ಊಟಕ್ಕೆ ಬೇಕಾದ್ರೆ ನಾನು ಮಾಡಿರ್ತೀನಲ್ಲ ಬಿಸಿ ರೊಟ್ಟಿ ಹಿಂಗೆ ಏನಾರ ಮಾಡಿರ್ತೇನೆ ನಾನು. ಅದರಿಂದ ಒಂಚೂರು ಒಯ್ದು ಬಿಡು. ಏನು ಮಾಡ್ಕೊತ ಕುಂದ್ರಕ್ಕೆ ಹೋಗಬೇಡ ಅಲ್ಲಿ ತ್ರಾಸ ತೊಗೊಂಡು. ಹ್ಞೂ ಅಕ್ಕ ಹಂಗೆ ಮಾಡ್ತೀನಿ. ನನಗೇನು ಗೊತ್ತಕ್ಕ, ನನಗೆ ಗೊತ್ತಾಗಲಿಲ್ಲ. ಹುಡುಗ ಆರಾಮೈತೆ? ಹ್ಞೂ ಅಕ್ಕ ಹುಡುಗನ ಆರಾಮೈತಿ. ಮಕ್ಕೊಂಡತಿ ರಾತ್ರಿ ಎಲ್ಲ ಎದ್ದು ಕುಯ್ಯೋ ಅಂತತೆ, ಬೆಳಗ್ಗೆ ಎದ್ದು ಮಕ್ಕೊಂಡ್ಬಿಡ್ತತಿ. ಪಾಪ ನಿದ್ದಿಲ್ಲನ ಕಣ್ಣಿಗೆ. ಅಯ್ಯೋ ಎಲ್ಲ ನಿದ್ದಕ್ಕ. ಅಯ್ಯೋ ಜಗ್ಗ ಕಣ್ಣು ತೂಗುಡಿಸ್ತತಿ. ಇನ್ನೊಂದು 2 ತಿಂಗಳು ಹಿಂಗೆ, ಆಮೇಲೆ ಒಂಚೂರು ನಿದ್ದೆ ಹತ್ತಕ್ಕೆ ಚಾಲು ಆಕತ್ ಕೂಸಿಗೆ. ಅಂದಂಗೆ ನಿನ್ನ ಮಗಳು ಸಾಲಿಗೆ ಹೋದ್ಲು. ಅಯ್ಯೋ ಹೋಮ್ವರ್ಕ್ ಮಾಡಿಲ್ಲ ನಾನು, ಏನೂ ಬರ್ದಿಲ್ಲ, ಇಷ್ಟು ದಿನ ಸೂಟಿ ಮಾಡಿದ್ದೆ, ಟೀಚರ್ ಹೊಡಿತಾರ, ನಾ ಏನು ಮಾಡಲಿ ಅಂತ ಬಾಯಿ ಮಾಡಾತಿದ್ಲು. ಅಯ್ಯೋ ಪಾಪ. ಹೌದು, ಮತ್ತು ಇಷ್ಟು ದಿನ ಬಂದಿಲ್ಲಲ್ಲ ಅವ್ರು ಟೀಚರ್ಗಳು ಯಾಕೆ ಬಿಟ್ಟಿದ್ರಿ ಏನು ಎತ್ತ ಅಂತ ರಾಡಿ ಇವ್ರದ್ದು. ಮತ್ತು ಇವ್ರಿಗೆ ಒಂಚೂರು ಸಾಲಿ ಕಡೆ ಹೋಗಿ ಒಂಚೂರು ಹೇಳಿ ಹೋಗ್ರಿ ಅಂತಂದೆ. ಇವರು ಮರೆ ನನಗೆ ಅವೆಲ್ಲ ಆಗೋದಿಲ್ಲ, ಅವ್ರು ಟೀಚರ್ ನೋಡಿ ನಮಗೆ ಮಾತಾಡೋಕ್ಕಾಗೋದಿಲ್ಲ ಮರೆ, ನೀನೇ ಬೇಕಾದ್ರೆ ಹೋಗೋ ಬೇಡರ್ ಬಿಟ್ಕೋ ಅಂದ್ರೆ. ಇವತ್ತೊಂದು ದಿನ ಹೋಗುವ, ಏನಾರ ಅಂತಿಮಿಕ್ಕಿ ಬೈಯಾಕತ್ರ ಅಂದ್ರೆ ನಾಳೆ ನಾನು ಬಂದು ಹೇಳಿ ಬಿಟ್ಟು ಬರ್ತೇನೆ ಅಂತ ಹೇಳಿ ಕಳ್ಸೇನಿ. ನೋಡ್ಬೇಕು ಇನ್ನು ಸಂಜೆಗೆ ಬಂದಿಂದ ಏನೈತೆ ಗೊತ್ತಿಲ್ಲ ಒಟ್ಟು. ಯವ್ವ ನೀನ ಬಾ ಅಂದ್ರಂದ್ಲ ನಾಳೆ ಒಂಚೂರು ಅಕ್ಕ ನೀನು ಒಂಚೂರು ಕುಸಿನ ಕರ್ಕೊ, ನಾ ಹೋದಕ್ಕೆ ಒಂಚೂರು ಹೇಳಿ ಬರ್ತೇನಂತ. ನೀನು ಯಾಕೆ ತ್ರಾಸ ತೊಗೊಂತೀಯ? ಕುಸಿನ ತೊಗೊಂಡೆ ಮೊದ್ಲ ಹಸೆ ಬಾಣ್ತಿ. ಅಯ್ಯೋ ದೇವ್ರೆ, ನಾನು ಹೋಗಿ ಹೇಳಿ ಬರ್ತೇನೆ ತೊಗೊಬಿಟ್ಟು. ಏನು ನನಗಾರ ಬೆಳಗ್ಗೆ ಒಂದು ಮಾತು ಅನ್ಬೇಕು ಬೇಡ ನೀನು? ಏನು ನಿನ್ವಷ್ಟು ಕೆಲಸ ಇರ್ತಾವಕ್ಕ ಮನ್ಯಾಗ ಕಂಡು ನಾನು ನಿನಗೆ ಹಂಗೆ ಹೇಳಿ. ಅದಕ್ಕೆ ಏನು ಹೇಳಕ್ಕೆ ಹೋಗಲಿಲ್ಲ. ನಾಳೆ ಹಂಗಾರ ಬೇಕಾರೆ ಒಂಚೂರು ಹಂಗೇನಾರ ಬಾ ಅಂದ್ಲಂದ್ರೆ ಒಂಚೂರು ಬಿಟ್ಟು ಬಾಕ, ಹೇಳಿ ಒಂದಿಟ್ಟು ಹಿಂಗಿಂಗ್ರಿ ಹೆರಿಗೆಗಿತ್ತು ಅಂತದ್ದು ಹೇಳಿ ಒಂಚೂರು ಬಿಟ್ಟು ಬಾಕ. ಆಯ್ತು ತಗೋ. ತಡಿ ಒಂಚೂರು ತುಪ್ಪ ಕಾಸಿನಿ ತೊಗೊಂಡೋಗು. ಏನು ಅಂದ್ರೆ ಈಗ ನಮ್ಮರ ಹಾಲಿಂದ ಎಲ್ಲ ಕೆಲಸ ಮಾಡಕತ್ತಿರೋದು. ಹಾಲು ಕೆಲಸ ಮಾಡಕತ್ತಿದ್ದಕ್ಕೆ ನಮ್ಮ ಮನೆಗೆ ದಿನ 1 ಲೀಟ್ರ್ ಹಾಲು ತೊಗೊಂಬರ್ತಾರೆ. ಕುಡಿಯೋಣ ಉಣ್ಣನ ಬರೇ ಮಂದಿ ಕೊಡೋದಾಕತಿ ಅಂತೇಳಿ ದಿನ ತೊಗೊಂಬರಕತ್ತಾರೆ ಈಗ. ಹಾಗಾಗಿ ನಮ್ಮ ಮನೆಯಾಗೂ ಹಾಲಿಗೆ ಕಾಸ್ತಿದ್ದಂಗೆ ಕೆನಿ ತೆಗೆದಿಟ್ಟು ಕಾಸಿ ಬೆಣ್ಣೆ ಮಾಡೀನಿ. ಚಂದಾಗಿ ಬೆಣ್ಣೆ ಕಾಸಿ ಇವತ್ತು ತುಪ್ಪ ತೆಗೆದೀನಿ. ತಡಿ ಕೊಡ್ತೇನೆ ಒಂದಿಟ್ಟು ಒಯ್ಯುವಂತೆ. ಕೊಡಕ್ಕ ನೀ ತಿನ್ನು. ಏನ? ಹ್ಞೂ ಅಕ್ಕ